ಮೇ 20ನೇ ತಾರೀಕು ನಮ್ಮ ಸರ್ಕಾರ 2 ವರ್ಷ ಪೂರೈಸುವಂತಹ ಸಂದರ್ಭದಲ್ಲಿ ನಾವು ಕಂದಾಯ ಇಲಾಖೆಯಿಂದನೇ ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಮಾಡ್ತೇವೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಅವರು ಅದಕ್ಕೆ ಒಪ್ಪಿದ್ದಾರೆ. ಇದನ್ನ ವಿಜಯನಗರ ಹೊಸ ಜಿಲ್ಲೆ ಹೊಸಪೇಟೆ ಹತ್ರ ಮಾಡುವುದು ಅಂತ ತೀರ್ಮಾನ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಅವತ್ತು ಅಷ್ಟೊತ್ತಿಗೆ 1 ಲಕ್ಷ ಕನಿಷ್ಠ ಕಂದಾಯ ಗ್ರಾಮಗಳ ಹಕ್ಕುಪತ್ರಗಳು ತಯಾರಾಗುತ್ತೆ, ಅವು ಡಿಜಿಟೈಸ್ ಆಗುತ್ತೆ. ಆವತ್ತಿನ ದಿನ ಒಂದು 50,000 ಫಲಾನುಭವಿಗಳನ್ನೇ ಸೇರಿಸಬೇಕು ಅನ್ನುವಂಥದ್ದು. ಬಟ್ 1 ಲಕ್ಷ ಹಕ್ಕುಪತ್ರ ವಿತರಣೆ ರಾಜ್ಯಾದ್ಯಂತ ಕಾರ್ಯಕ್ರಮ. ಸೊ 50,000 ಜನ ಸೇರಿಸಿ ಅಲ್ಲಿ ಮಾಡುವಂತಹದ್ದು. ಮೇ 20ನೇ ತಾರೀಕು ಅಷ್ಟೊತ್ತಿಗೆ ಐ ಆಮ್ ಹೋಪಿಂಗ್ ಇನ್ನು ಬಾಕಿ ಇರ್ತಕ್ಕಂಥ ಹೊಸ 22 ತಾಲೂಕುಗಳಿಗೂ ಕೂಡ ಪ್ರಜಾಸೌಧವನ್ನ ಮಂಜೂರು ಮಾಡ್ತೇವೆ. 22ರಲ್ಲಿ ನಿನ್ನೆ ಒಂದು ಆಗಿದೆ ಅನ್ನೋದು, ಇನ್ನು 21 ಬಾಕಿ ಇದೆ. ಸೊ 21ಕ್ಕೂ ಕೂಡ ನಾವು ಪ್ರಜಾಸೌಧವನ್ನ ಮಂಜೂರಾತಿ ಕೊಟ್ರೆ ಅಲ್ಲಿಗೆ ಮೂಲ ಹೊಸದಾಗಿ ಸೃಜನೆ ಆದಂತಹದ್ದು 64 ತಾಲೂಕು. ಹೋದ 5 ವರ್ಷದಲ್ಲಿ 14 ತಾಲೂಕಿಗೆ ಮಾತ್ರ ಅವರು ತಾಲೂಕು ಆಡಳಿತ ಸೌಧವನ್ನ ಮಂಜೂರು ಮಾಡಿದ್ರು. ಈಗ ನಮ್ಮ ಸರ್ಕಾರ ಬಂದು 2 ವರ್ಷ ಆಗುವುದರಲ್ಲಿ ಬಾಕಿ ಇರತಕ್ಕಂಥ 49 ತಾಲೂಕಿಗೂ ಕೂಡ ಪ್ರಜಾಸೌಧವನ್ನ ಮಂಜೂರು ಮಾಡ್ತಕ್ಕಂಥದ್ದು ಮೇ 20 ಒಳಗಡೆ ಮಾಡಬೇಕು ಅಂತ ನಾವು ಇಟ್ಕೊಂಡಿದ್ದೇವೆ. ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು ಕೂಡ ಆ ಪ್ರಯತ್ನದಲ್ಲಿದ್ದಾರೆ. ಸೊ ವಿ ಆರ್ ಹೋಪ್ಫುಲ್ ಬೈ ಮೇ 20th ವಿ ಕ್ಯಾನ್ ಇಶ್ಯೂ ಗವರ್ಮೆಂಟ್ ಆರ್ಡರ್ ಫಾರ್ ಆಲ್ ಬ್ಯಾಲೆನ್ಸ್ ಪ್ರಜಾಸೌಧಸ್ for new talukas, so that will take care of that. So within 2 years we want to do it. So